ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಕರಾರು ಇದ್ದ ಜಮೀನಿನಲ್ಲಿ ಉಳುಮೆ ಮಾಡಿದ್ದಕ್ಕೆ ವೃದ್ಧೆ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಮಹಿಳೆಯನ್ನ ಧರಧರನೆ ಎಳೆದುಕೊಂಡು ಹೋಗಿ ಅಮಾನವೀಯವಾಗಿ ಹೊಡೆದಿದ್ದಾರೆ, ಕೃತ್ಯವನ್ನ ಎಸಗಿದ್ದಾರೆ. ದಾವಣಗೆರೆಯ ಜಗಳೂರು ತಾಲೂಕಿನ ಗೌಡಗೊಂಡನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಗೌಡಗೊಂಡನಹಳ್ಳಿಯ ವಿನೋದಮ್ಮ ಹಲ್ಲೆಗೊಳಗಾಗಿರುವಂತಹ ವೃದ್ಧೆ. ವಿನೋದಮ್ಮ ಪೂರ್ವಜರಿಗೆ ಸೇರಿದ 8 ಎಕರೆ ಜಾಗಕ್ಕಾಗಿ ಸಂಬಂಧಿಕರು ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿದ್ದಾರೆ. ಅದೇ ಜಮೀನಿನಲ್ಲಿ ಉಳುಮೆ ಮಾಡೋದಕ್ಕೆ ವಿನೋದಮ್ಮ ಹೋಗಿದ್ರು. ಈ ವ್ಯಾಜ್ಯ ಕೋರ್ಟ್ನಲ್ಲಿರುವಾಗ ಉಳುಮೆ ಮಾಡುವಂತಿಲ್ಲ ಅಂತ ಹಲ್ಲೆ ಮಾಡಿದ್ದಾರೆ. ಅದನ್ನು ಬಾಯಿ ಮಾತಿಂದ ಹೇಳಿ ಕರ್ಕೊಂಡು ಬರ್ಬೋದಾಗಿತ್ತಲ್ಲ. ವೃದ್ಧೆ ಅಂತಾನು ನೋಡದೆ ಧರ ಎಳ್ಕೊಂಡು ಬಂದು ಹೊಡೆದಿದ್ದಾರೆ ಅಂತ ಅಂದ್ರೆ ಇವರು ಮನುಷ್ಯರೇ ಅಲ್ಲ. ಕೆಂಪನಗೌಡ, ಸಿದ್ದಪ್ಪ, ಅಣ್ಣಪ್ಪ, ಪತ್ರೇಗೌಡ, ಬಸವರಾಜ್ ಅನ್ನೂರಿಂದ ಹಲ್ಲೆ ಆಗಿರೋದು. ವೃದ್ಧೆ ವಿನೋದಮ್ಮರನ್ನ ಧರಧರನೆ ಎಳೆದುಕೊಂಡು ಬಂದು ಕಂಬಕ್ಕೆ ಕಟ್ಟಿ ಹಲ್ಲೆ ಮಾಡಿದ್ದಾರೆ. ಕಂಬಕ್ಕೆ ಕಟ್ಟಿದಾರಂತೆ. ನೋಡಿ ಎಂತ ನೇಚರ್ ಇರಬೇಕು ಇವರೆಲ್ಲ. ಹಲ್ಲೆ ಮಾಡಿದ ವಿಡಿಯೋ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಸ್ಥಳೀಯರು. ನೋಡಿ ಅಲ್ಲಿ ದೂರದಿಂದ ಅದನ್ನು ವಿಡಿಯೋ ಮಾಡ್ಕೊಂಡಿದ್ದಾರೆ ಯಾರೋ. ಇಲ್ಲ ಅಂತ ಅಂದರೆ ಇವರು ಮಾಡುವಂಥ ಕೃತ್ಯದ ಬಗ್ಗೆ ಗೊತ್ತಾಗ್ತಾನೇ ಇರಲಿಲ್ಲ. ಈಗ ವಿನೋದಮ್ಮಗೆ ಜಗಳೂರು ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಹಲ್ಲೆ ಮಾಡಿದವರ ವಿರುದ್ಧ ಕ್ರಮಕ್ಕೆ ವಿನೋದಮ್ಮ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ನೋಡಿ ಇಲ್ಲಿ ಪಾಪ ವೃದ್ಧೆ ಆಕೆಯನ್ನು ದರ ಎಳ್ಕೊಂಡು ಬರ್ತಾರೆ ಅಂತ ಅಂದರೆ ಇವರು ಎಂಥ ಮನುಷ್ಯರು ಅಂತ. ಹೌದು, ಅದು ವ್ಯಾಜ್ಯ ಇದೆ. ಆ ವ್ಯಾಜ್ಯ ಇರುವಂಥ ವ್ಯಾಜ್ಯ ಕೋರ್ಟ್ನಲ್ಲಿದೆ. ಈ ಸಂದರ್ಭದಲ್ಲಿ ಉಳುಮೆ ಮಾಡುವಂತಿಲ್ಲ. ಓಕೆ, ಅದನ್ನು ಹೇಳಕ್ಕೂ ಕೇಳಕ್ಕೂ ಒಂದು ರೀತಿ ನೀತಿ ಅಂತ ಇರುತ್ತೆ. ಬಡಿಯೋದಕ್ಕೆ ಯಾರು ನಿಮ್ಗೆ ರೈಟ್ಸ್ ಕೊಟ್ಟಿದ್ದು? ಆ ರೀತಿಯಾಗಿ ಏನು ತಪ್ಪು ಕೆಲಸ ಮಾಡಿದ್ದಾರೆ? ಊರಲ್ಲಿ ಹಿರಿಯರು ಅಂತ ಇರ್ತಾರೆ, ಅಷ್ಟು ಮೀರಿ ಹೇಳಿಸ್ಬೋದಾಗಿತ್ತಲ್ಲ. ಹಲ್ಲೆ ಮಾಡೋದು ಹೆಚ್ಚು ಕಡಿಮೆ ಆಗಿದ್ರೆ ಏನು ಮಾಡೋದು ನೋಡಿ. ಈಗ ಆಸ್ಪತ್ರೆ ಪಾಲಾಗಿದ್ದಾರೆ ಅವರು. ಈ ವಿಚಾರ ಗೊತ್ತೇ ಆಗ್ತಾ ಇರಲಿಲ್ಲ ಯಾರಿಗೂ. ಅಲ್ಲಿ ಯಾರೋ ದೂರದಿಂದ ಝೂಮ್ ಮಾಡಿ ಆ ಒಂದು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಇಲ್ಲ ಅಂತಂದರೆ ಗೊತ್ತೇ ಆಗ್ತಾ ಇರಲಿಲ್ಲ ಇದೆಲ್ಲ. ಇವರೆಲ್ಲ ಸಂಬಂಧಿಕರು. ಮತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದಾವಣಗೆರೆ ರಿಪೋರ್ಟರ್ ಮಲ್ಲಿಕಾರ್ಜುನ್. ಈ ವಿಚಾರ ನಿಜಕ್ಕೂ ಭಾಳ ನೋವಿನ ಸಂಗತಿ ಇದು. ಆ ವೃದ್ಧೆ ಅಂತಲೂ ನೋಡದೆ ದರ ಎಳ್ಕೊಂಡು ಬಂದಿದ್ದಾರೆ ಅಂತ ಅಂದರೆ ವಿಚಿತ್ರ. ಜೊತೆಗೆ ಏನು ಪ್ರಕರಣ ಮತ್ತು ಆ ಎಳ್ಕೊಂಡು ಬಂದವ್ರಿಗೂ ಈ ವೃದ್ಧೆಗೂ ಏನು ಸಂಬಂಧ ಅಂತ? ರಾಮ್, ಏನಂತಂದ್ರೆ ಈ ಒಂದು ಪ್ರಕರಣ ಆಗಿರ್ತಕ್ಕಂಥದ್ದು ಜಗಳೂರು ತಾಲೂಕಿನ ಗೌಡಗೊಂಡನಹಳ್ಳಿ. ಅಂದ್ರೆ ತಕರಾರು ಇದ್ದಂತ ಒಂದು ಜಮೀನು ಇರುತ್ತೆ. ಅಂದ್ರೆ ಸಂಬಂಧಿಕರು ಮತ್ತೆ ಏನು ವೃದ್ಧಿ ಏನಿದ್ದಾರೆ, ವಿನೋದಮ್ಮ ಏನಿದ್ದಾರೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 8 ಎಕರೆ ಜಮೀನು ಅಂದ್ರೆ ಪೂರ್ವಜರು ಏನು ಜಮೀನು ಮಾಡಿರ್ತಾರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ವೃದ್ಧೆ ಏನಿದ್ದಾರೆ, ಈಗೆಲ್ಲ ಮಳೆ ಬಂದಿದೆ ಮತ್ತೆ ಅದನ್ನು ಬಿತ್ತನೆ ಕಾರ್ಯ ಮಾಡಬೇಕು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಟ್ರ್ಯಾಕ್ಟರ್ ಮೂಲಕ ಜಮೀನನ್ನ ಏನು ಸರಿ ಮಾಡ್ಲಿಕ್ಕೆ ಹೋಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಬಂದಂತಹ ವಿನೋದಮ್ಮನವರ ಏನು ಸಂಬಂಧಿಕರು ಏನಿದ್ದಾರೆ, ಈ ವೃದ್ಧೆಯ ಮೇಲೆ ಅಂದ್ರೆ ಅವ್ರಿಗೆ ಏನು ಕೂಡ ಪ್ರಶ್ನೆಯನ್ನ ಮಾಡಲ್ಲ ಅಥವಾ ಏನ್ ಮಾಡ್ತಿದೆ ಅಂತ ಕೂಡ ಕೇಳಲ್ಲ. ಏಕಾಏಕಿ 5 ಜನ ಬಂದ್ಬಿಟ್ಟು ಆ ವೃದ್ಧೆಯನ್ನ ಹಲ್ಲೆಯನ್ನ ಮಾಡ್ತಕ್ಕಂಥ, ವೃದ್ಧೆಯ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು. ಹಲ್ಲೆ ಮಾಡಿದ್ರೆ ಇಷ್ಟೇ ಅಲ್ಲ, ಬದಲಾಗಿ ಆ ಮಹಿಳೆ ಏನಿದ್ದಾರೆ ಆ ಮಹಿಳೆಯನ್ನ ದರದರನೆ ಹಾಕೊಂಡ್ ಬರ್ತಕ್ಕಂಥ. ಅಂದ್ರೆ ಜಮೀನಿಂದ ಒಂದು ಸಣ್ಣದೊಂದು ಮನೆ ಇರುತ್ತೆ, ಒಂದು ಗುಡಿಸಲು ಇರುತ್ತೆ. ಆ ಗುಡಿಸಲಿಗೆ ದರದರನೆ ಎಳ್ಕೊಂಡ್ ಬಂದ್ಬಿಟ್ಟು ಅಲ್ಲಿ ಒಂದು ಕಂಬಕ್ಕೆ ಕಟ್ಟಿ ಅವರಿಗೆ ಒಂದು ಹಲ್ಲೆಯನ್ನ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಈ ವಿಚಾರ ಏನಿದೆ ಸ್ಥಳೀಯರಿಗೂ ಕೂಡ ಗೊತ್ತಾಗುತ್ತೆ. ಅಂದ್ರೆ ಈ ತರ ವಿನೋದಮ್ಮರವರಿಗೆ ಹಿಂಗೆ ಹೊಡಿತಿದ್ದಾರೆ ಅಂತ ಗೊತ್ತಿದ್ರು ಕೂಡ ಅವರ ಒಂದು ಕ್ರೌರ್ಯವನ್ನ ನೋಡಿಬಿಟ್ಟು ಇವರು ಭಯಭೀತರಾಗಿ ದೂರದ ಒಂದು ವಿಡಿಯೋವನ್ನು ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಅಲ್ಲಿ ಸ್ಥಳೀಯವಾಗಿರ್ತಂತ ಏನು ವಿನೋದಮ್ಮನವರ ಸಂಬಂಧಿಕರಾಗಿರ್ತಕ್ಕಂಥ ಕೆಂಪನಗೌಡ, ಸಿದ್ದಪ್ಪ, ಅಣ್ಣಪ್ಪ, ಪತ್ರೇಗೌಡ ಮತ್ತೆ ಬಸವರಾಜ್ ಅಂತ ಏನಿದ್ದಾರೆ ಈ ಒಂದು ಕೃತ್ಯವನ್ನ ಮಾಡಿರ್ತಕ್ಕಂಥದ್ದು. ಅಂದ್ರೆ ಇದು ತಕರಾರು ಇದೆ, ಇದು ಕೋರ್ಟಲ್ಲಿ ಇದೆ. ಕೋರ್ಟಲ್ಲಿ ಇದ್ರೂ ಕೂಡ ಇಲ್ಲಿ ಬಂದು ಜಮೀನಲ್ಲಿ ಅಂದ್ರೆ ಉಳಿಮೆ ಮಾಡ್ಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತಿದ್ಯಲ್ಲ ಅನ್ನೋಂತಂದ್ಬಿಟ್ಟು ಜಸ್ಟ್ ಒಂದು ಪ್ರಶ್ನೆ ಮಾಡಬಹುದು, ಅಥವಾ ಸಂಬಂಧಪಟ್ಟಂತೆ ಯಾರೋ ಒಂದು ನ್ಯಾಯ ಪಂಚಾಯತಿನ ಅಥವಾ ಗ್ರಾಮಲ್ಲಿ ಕರ್ಕೊಂಡ್ಬಂದ್ಬಿಟ್ಟು ಸಮಾಧಾನವಾಗಿ ಅವ್ರಿಗೆ ಏನೋ ತಿಳಿಸಿ ಹೇಳ್ಬಹುದು. ಆದ್ರೆ ಏಕಾಏಕಿ ಆ ಒಂದು ವೃದ್ಧೆಯ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ಮಾನವೀಯ ಮೌಲ್ಯ ತಲೆ ತೆಗೆಸುವಂತ ವಿಚಾರ ಅಂತ ಹೇಳ್ಬಹುದು. ಈ ಸಂಬಂಧಪಟ್ಟಂತೆ ಇನ್ನು ಹಲ್ಲೆಗೊಳದಂತಹ ವೃದ್ಧೆ ಏನಿದ್ದಾರೆ
ಜಗಳೂರು ಆಸ್ಪತ್ರೆಯಲ್ಲಿ ಕೂಡ ಒಂದು ಚಿಕಿತ್ಸೆಯನ್ನ ಪಡ್ತಕ್ಕಂಥದ್ದು. ಮತ್ತೆ ಈ ಸಂಬಂಧಪಟ್ಟಂತೆ ಅಂದ್ರೆ ವಿನೋದಮ್ಮ ಅವರ ಏನು ಅವರ ಸಂಬಂಧಿಕರಿದ್ದಾರೆ, ಅಂದ್ರೆ ಇವರ ಒಂದು ಆಪ್ತರಿದ್ರೆ ಆ ಒಂದು ಮಹಿಳೆಗೆ ಸಂಬಂಧಪಟ್ಟಂತೆ ಅವ್ರ ಪರವಾಗಿ ನಿಂತ್ಬಿಟ್ಟು ಈಗ ಜಗಳೂರು ಠಾಣೆಗೆ ಒಂದು ದೂರು ದಾಖಲು ಮಾಡುವಂತದ್ದು, ಮತ್ತೆ ಅವ್ರ ಹೆಚ್ಚಿನ ಚಿಕಿತ್ಸೆಗಾಗಿ ದಾವಣಗೆರೆಗೆ ಕರ್ಕೊಂಡ್ ಬರ್ತೀವಿ ಅನ್ನೋಂಥದ್ದು ಮಾಹಿತಿನೂ ಕೂಡ ಇಲ್ಲಿ ಇರತಕ್ಕಂಥದ್ದು. ಸದ್ಯದ ಮಟ್ಟಿಗೆ ಈ ವಿಚಾರ ಏನಿದೆ ಅಥವಾ ಈ ಒಂದು 5 ಜನ ಮಾಡುವಂತ ಕೃತ್ಯ ಏನಿದೆ ನಿಜಕ್ಕೂ ಕೂಡ ಇಡೀ ಜಗಳೂರು ಜನ ಒಂದು ಭಯಭೀತರಾಗಿರುವಂತದ್ದು ನಿಜ ಅಂತ ಹೇಳ್ಬೋದು. ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.